ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ ಹಲವು ದೇವಾಲಯಗಳಲ್ಲಿ ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆರಂಭವಾಗಿರುವಂಥದ್ದು. ಸದ್ಯ ನಾನೀಗ ದೇವಾಲಯದ ಆವರಣದಲ್ಲಿ ನಾನು ಕೂಡ ದೇವಾಲಯದಲ್ಲಿರುವಂತಹ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಬೆಳಗ್ಗಿನಿಂದಲೇ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಗವಿ ಗಂಗಾಧರೇಶ್ವರನ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಿರುವಂಥದ್ದು. ವಿಶೇಷವಾಗಿ ಇವತ್ತು ಅಂದರೆ ಬೆಳಗ್ಗೆ 5 ಗಂಟೆಗೆ ಧನುರ್ಮಾಸದ ಕೊನೆಯ ಪೂಜೆ ಕೂಡ ಮುಕ್ತಾಯವಾಗಿರುವಂಥದ್ದು. ಒಂದು ತಿಂಗಳುಗಳ ಕಾಲ ನಡೆಯುವಂತಹ ಧನುರ್ಮಾಸದ ಪೂಜೆ ಇವತ್ತು ಮುಕ್ತಾಯವಾಗಿರುವಂಥದ್ದು. ಒಂದು ಎರಡನೇದಾಗಿ ಇವತ್ತು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಶಿವನಿಗೆ ಭಾಸ್ಕರನು ರಶ್ಮಿ ಅಂದರೆ ಸೂರ್ಯನ ರಶ್ಮಿ ತಾಕುವಂಥದ್ದು. ಆ ನಿಟ್ಟಿನಲ್ಲಿ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಬೆಳಗಿನಿಂದಲೇ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗಿರುವಂಥದ್ದು. ಬೆಳಗ್ಗೆ 5 ಗಂಟೆಯಿಂದಲೇ ಶಿವನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲವೂ ಕೂಡ ಆರಂಭ ಆಗಿರುವಂಥದ್ದು. ಮಧ್ಯಾಹ್ನ 12:30ವರೆಗೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. 12:30 ನಂತರದಲ್ಲಿ ಒಂದಷ್ಟು ದೇವಾಲಯದ ಶುಚಿತ್ವ ಇವೆಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ದೇವಾಲಯದಲ್ಲಿ ಒಂದಷ್ಟು ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗೋದಿಲ್ಲ. ಒಂದು ಎರಡನೇದಾಗಿ ಸಂಜೆ 5:02 ಈ ಒಂದು ಸೂರ್ಯ ರಶ್ಮಿ ಕೂಡ ಶಿವಲಿಂಗವನ್ನು ಸ್ಪರ್ಶಿಸುವಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿವರೆಗೂ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರೋದಿಲ್ಲ. ಸಂಜೆ ನಂತರದಲ್ಲಿ ಮತ್ತೆ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಈಗಾಗಲೇ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆ ಕೂಡ ಇರುವಂಥದ್ದು. ದೇವಾಲಯದಲ್ಲಿ ಈಗಾಗಲೇ ಭಕ್ತರು ಆಗಮಿಸಿ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ವಿಶೇಷವಾಗಿ ಬೆಳಗ್ಗಿನಿಂದಲೇ ಗವಿ ಗಂಗಾಧರೇಶ್ವರನಿಗೆ ಅಭಿಷೇಕ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇರುವಂಥದ್ದು. ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಸಂಜೆ 5:02 ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಕೂಡ ಸ್ಪರ್ಶಿಸುವಂಥದ್ದು. ಆ ಸಂದರ್ಭದಲ್ಲಿ ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಈ ಒಂದು ಸೂರ್ಯನ ಒಂದು ಸಂಚಾರ ಕೂಡ ಆಗತ್ತೆ. ಆ ಸಂದರ್ಭದಲ್ಲಿ ಗವಿ ಗಂಗಾಧರೇಶ್ವರನನ್ನ ಸೂರ್ಯ ದೇವನು ಕೂಡ ಸ್ಪರ್ಶಿಸುವಂಥದ್ದು ವಿಶೇಷವಾಗಿರುವಂತಹ ಒಂದು ದೃಶ್ಯಗಳು ಕೂಡ ಸದ್ಯ ಇವೆಷ್ಟು ಕೂಡ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ನಾನು ಕೂಡ ತೋರಿಸ್ತಾ ಹೋದೆ. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.